ಗಾಂಧಿ ಅವಾಗಿಂದ ಹೇಳ್ಕೊಂತಿದ್ದಾರೆ. ನೋಡ್ಬೇಕಾದ್ರೆ ಅವ್ರ ವಿಡಿಯೋ ಇದೆ, ಮಾತಾಡಿದ್ದು 9 ವರ್ಷ ನೀನೇನು ಕೂಡ ಅದನ್ನೆಲ್ಲನೂ ಇದು ಮಾಡ್ತಾ ಇದ್ರು. ಕೃಷ್ಣ ಮೇಲ್ದಂಡೆ ಯೋಜನೆ ವಿಚಾರವಾಗಿ ಭೂ ಸ್ವಾಧೀನದ ಜಮೀನುಗಳ ಬೆಲೆ ಕೊಡಕ್ಕಾಗಲ್ಲ ಇಲ್ಲ, ಹಾಗೇನಿಲ್ಲ. ಈಗ ಒಂದು ಹಂತಕ್ಕೆ ಬಂದಿದ್ದಾರೆ ಉಪಮುಖ್ಯಮಂತ್ರಿಗಳು. ಮತ್ತು ಅದಕ್ಕಿಂತ ಮುಂಚೆ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಎಲ್ಲರನ್ನ ಒಂದು ಸಭೆ ಹೋರಾಟಗಾರ ಆಗಲಿ ಅಥವಾ ಆ ಭಾಗದ ಜನಪ್ರತಿನಿಧಿಗಳನ್ನು ನಾನು ಒಳಗೊಂಡು ಇವತ್ತು ಎಲ್ಲರನ್ನೂ ಕರೆಸಿದ್ರು. ಎಲ್ಲರೂ ಕೂಡ ಚರ್ಚೆ ಮಾಡಿದ್ವಿ. ಈಗ 2 ಮೀಟಿಂಗ್ ಆಯಿತು. ಮೊನ್ನೆ ಒಂದು 4 ಮೀಟಿಂಗ್ ಆಯಿತು. ಅದರ ನಂತರ ನಿನ್ನೆ ಒಂದು ಮೀಟಿಂಗ್, 2ನೇ ಮೀಟಿಂಗ್ ನಾನು ಇರಲಿಲ್ಲ, ಡೆಲ್ಲಿಗೆ ಮೀಟಿಂಗ್ ಹೋಗಿದೆ ಸೆಮಿಕಾನ್ ಇದಕ್ಕೆ. ಇವತ್ತು ಒಂದು ನಿರ್ಣಯಕ್ಕೆ ಇವತ್ತು ಬಂದಿದ್ದೀವಿ. ಕನ್ಸೆಂಟ್ ಆಧಾರದ ಮೇಲೆ ಇವತ್ತು ದಿವಸ 75,000 ಎಕರೆ ಏನಿದೆ ಮುಳುಗಡೆ ಆಗ್ತದೆ ಪ್ರಥಮ ಹಂತದಲ್ಲಿ ಅವರಿಗೆ ನಾವು ಕನ್ಸೆಂಟ್ ಆಧಾರದ ಮೇಲೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನಾವು ಕೊಡ್ತಾ ಇದ್ದೀವಿ. ಅದು 2 ಲಕ್ಷ ಕೋಟಿ ಅಲ್ಲ ರೀ, ಇದು 75,000 ಎಕರೆ ಏನಿದೆಯಲ್ಲ, 75,000 ಎಕರೆಗೆ ಅವರು 50 ಲಕ್ಷ ಕೇಳ್ತಾ ಇದ್ದಾರೆ. ಒಂದು ಹೋಯ್ತು, ಒಂದು 40 ಲಕ್ಷನೋ 45 ಲಕ್ಷ ಏನೋ ಇತ್ತು ಒಂದು ತಗೊಳ್ಳಿ, ಎಲ್ಲ ಕೂಡ 20-25,000 ಕೋಟಿ ಆಗುತ್ತೆ. ಆಮೇಲೆ ಕೆರಲ್ಗೆ ಅದಕ್ಕೇನೋ ಒಂದು ಎಕರೆಗೆ ಒಂದು 25 ಲಕ್ಷ 30 ಲಕ್ಷ ಹೇಳಿದ್ರು ಕೂಡ ಇವತ್ತು ದಿವಸ ಅದೊಂದು 10-15,000 ಕೋಟಿ ಆಗುತ್ತೆ. ವರ್ಕಿಗೇನು ಭಾಳ ಮೇಜರ್ ಬೇಕಾಗಿಲ್ಲ. ಎಲ್ಲಿ ನಮಗೆ ತೊಂದರೆ ಇದೆ ಅಂದರೆ ಈಗ 20 ಹಳ್ಳಿಗಳ ಸ್ಥಳಾಂತರ ಏನಿದೆಯಲ್ಲ ಅಲ್ಲಿ ಬಹಳಷ್ಟು ಸರ್ಕಾರ ಅಕ್ವೈರ್ ಮಾಡ್ತದೆ. ಅಂದರೆ ಸಿಕ್ಕ ರೇಟ್ ಬಿಜಾಪುರನಲ್ಲಿ 11 ಕೋಟಿ, ಬಾಗಲಕೋಟ್ನಲ್ಲಿ 29 ಕೋಟಿ ಪರ್ ಏಕರ್ ಲ್ಯಾಂಡ್ ಎಕ್ವಿಷನ್. ಇದು ಏನು ಇದಕ್ಕೆ ಮಾಡ್ತೀವಲ್ಲ, ಸೊ ಇದ್ರ ಬದಲಿ ಪರ್ಯಾಯ ಮಾರ್ಗ ಇದ್ದಾವೆ. ಇದೇನು ಶೋಷಣೆ ಆಗ್ತಾ ಇದೆ, ಈ ಪ್ರೈವೇಟ್ ಡೆವಲಪರ್ಸ್, ರೈತರಲ್ಲ ಅವರು, ಪ್ರೈವೇಟ್ ಡೆವಲಪರ್ಸು ಇವತ್ತಿನ ದಿವಸ ಏನು ಅದನ್ನು ಜಮೀನು ತಗೋತೀವಿ ನಾವು ಪುನರ್ವಸತಿ ಸಲುವಾಗಿ. ಅದು ಬಿಜಾಪುರ ಪಕ್ಕ ಇರ್ಬೋದು, ಜಮಖಂಡಿ ಇರ್ಬೋದು, ಬೀಳಿಗೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಇಲ್ಲಿ ಇವತ್ತು ದಿವಸ ಭಾಳಷ್ಟು ವ್ಯತ್ಯಾಸ ಆಗ್ತದೆ. ಇದೆಲ್ಲವನ್ನ ಕೂಡಿ ಮಾಡಿದರೆ ನಮ್ಮ ಈ ಯೋಜನೆ ಎಲ್ಲ ಕೂಡಿ 90,000 ಕೋಟಿ ದಾಟದಲ್ಲ. 1 ಲಕ್ಷ ಕೋಟಿ ಅಂತ ಬಿಟ್ಬಿಡಿ, 90,000 ಕೋಟಿ ದಾಟ 1 ಲಕ್ಷ ಕೋಟಿ ಒಳಗಡೆ ಇರ್ತದೆ. ಸುಮ್ಮನೆ ಅದನ್ನು 2 ಲಕ್ಷ ಕೋಟಿ ಮಾಡ್ಲಾರ್ದಂಗೆ ಮಾಡಿಬಿಟ್ಟಿದ್ದಾರೆ ಅದನ್ನು. ಅಲ್ಲ, ಈ ಕ್ಯಾಲ್ಕುಲೇಷನ್ ಹಿಡ್ಕೊಂಡು 29 ಕೋಟಿ ರೂಪಾಯಿ ಪರ್ ಏಕರ್ ನೀವು ಇದಕ್ಕೆ ಹಿಡ್ಕೊಂಡ್ರೆ, 11 ಕೋಟಿ ನೀವು ಬಿಜಾಪುರದಲ್ಲಿ ಹಿಡ್ಕೊಂಡ್ರೆ, ನಾನು ಹೇಳಿದಲ್ಲ 2 ಕೋಟಿ ರೂಪಾಯಿದಂತ ಬಿಜಾಪುರ ಬೇಕಾದಂಥ 1,000 ಎಕರೆಗೆ 10,000 ಎಕರೆ ಕೊಡಿಸ್ಕೊಡ್ತೀವಿ ನಾವು. ಬಾಗಲಕೋಟೆಗೂ 2-3 ಕೋಟಿ ರೂಪಾಯಿ ಸಿಗ್ತದೆ. ಸ್ವಲ್ಪ ಬಾಗಲಕೋಟೆಗೂ ಆಗಿರ್ಬೋದು, ಸಿಗ್ತದೆ ಅಲ್ಲಿ. ಆದರೆ ಏನಾಗಿದೆ, ರೈತರ ಸಭೆ ಕನ್ವಿನ್ಸ್ ಆಗಿದೆ. ಮೇನ್ ಸಬ್ಮರ್ಜೆನ್ಸ್ ಈಗ 75,000 ಎಕರೆ ಸಬ್ಮರ್ಜೆನ್ಸ್ ಇದೆಯಲ್ಲ, ಅವರು 50 ಲಕ್ಷ ಕೇಳ್ತಾ ಇದ್ದಾರೆ ಫಾರ್ ಇದು ಏನು ಇರಿಗೇಟೆಡ್ ಲ್ಯಾಂಡ್ಸ್ಗೆ. ಉಳಿದವರಿಗೆ 40 ಲಕ್ಷ ಕೇಳ್ತಾ ಇದ್ದಾರೆ. ಸರ್ಕಾರ ಆ ಒಂದು ಬ್ಯಾಂಡ್ ಬಿಡ್ತಲ್ಲಿ ಏನೋ ಒಂದು ಮಾಡ್ತೀವಿ. ಹೌದು, ಹೋಗಿದಾರಲ್ಲ ಅವ್ರು. ಕನ್ಸೆಂಟ್ ಇಲ್ಲ ಅಂತ ಕೋರ್ಟಿಗೆ ಹೋಗಿದ್ದಾರೆ. ಈ ಕನ್ಸೆಂಟ್ ಆದರೆ ಬಹುಶಃ ನನಗನ್ಸೋ ಮಟ್ಟಿಗೆ 75%ರಿಂದ 80% ಜನ ಒಪ್ಕೋತಾರೆ. ಹಿಂದೆ ನಾವು ಕನ್ಸೆಂಟ್ ಮಾಡಿದಾಗ, ಜಾಮದಾರ್ ಇದ್ದಾಗ ಕನ್ಸೆಂಟ್ ಮಾಡಿದಾಗ 100% ಆಗಿತ್ತು. ಈಗ ಸ್ವಲ್ಪ ಕಷ್ಟ ಆಗ್ತದೆ. ಇಲಾಖೆ ರೈತರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಅಥವಾ ಕೋರ್ಟ್ ಹೋದಾಗ ಸರಿಯಾಗಿ ಡಿಪೆಂಡ್ ಮಾಡೋದ್ರಲ್ಲಿ ನೋಡಿ, ಮೇಜರ್ ನಾನು ಹೇಳಿದ್ದೇನಲ್ಲ, ಮೇಜರು ಈ ಪುನರ್ವಸತಿಯಲ್ಲಿ ಸ್ವಲ್ಪ ಡಿಸಿಷನ್ಗಳಾಗಿದ್ದಾವೆ. ಅದಕ್ಕೆ ಒಂದು ಪರ್ಯಾಯ ಮಾರ್ಗ ಇದೆ. ಇವರೆಷ್ಟು ಬುದ್ಧಿವಂತರು ತಿಳ್ಕೊಂಡ್ರೆ ಸರ್ಕಾರ ದಡ್ರಲ್ಲ. ಉಪಮುಖ್ಯಮಂತ್ರಿಗಳು ಅವರು ಎಕ್ಸ್ಪರ್ಟ್ ಇದ್ದಾರೆ. ನಾವು ಸಜೆಷನ್ಸ್ ಕೊಟ್ಟಿದ್ದೀವಿ, ನಾನು ಕೊಟ್ಟಿದ್ದೀನಿ, ಲಕ್ಷ್ಮಣ ಸವದಿ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಮಾಡಿದರೆ ಬಹುಶಃ ನಮಗೆ ಈ ಏನು ಶೋಷಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲಿ ಇದರಲ್ಲಿ ಈ ಎಲ್ಲ ಕಾಸ್ಟ್ ಹೆಚ್ಚಿಗಾಗಲಿಕ್ಕೆ ಈ ಪುನರ್ವಸತಿಯಲ್ಲಿ ಏನು ರಿಹ್ಯಾಬಿಲಿಟೇಷನ್ನಲ್ಲಿ ಅಲ್ಲಿ ನಾವು ಹಣ ಉಳಿಸುವಂಥದ್ದು ಆಗ್ತದೆ. ಮತ್ತು ರೈತರಿಗೆ ಯಾರು ಪುನರ್ವಸತಿ ಇರ್ತಾರೆ ಅವರಿಗೆ ಒಳ್ಳೆಯ ರೀತಿಯ ನಿರ್ಧಾರವನ್ನು ತಗೊಳ್ಬೇಕು.